ಲಿಯಾಜೆಟ್ 45 ನಲ್ಲಿ ಈ ದುರಂತ ಆಗಿರೋದು. ಕಳೆದ 3 ವರ್ಷದಲ್ಲಿ ಇದು 2ನೇ ಬಾರಿಯ ಅಪಘಾತಕ್ಕೆ ಈಡಾಗಿರ್ತಕ್ಕಂತಹ ಒಂದು ವಿಮಾನ. 2023ರಲ್ಲಿ ಕ್ರಾಶ್ ಆಗಿದ್ದಂತಹ ಇದೇ ಕಂಪನಿಯ ವಿಮಾನ ಮುಂಬೈನ ಛತ್ರಪತಿ ಶಿವಾಜಿ ಏರ್ಪೋರ್ಟ್ನಲ್ಲಿ ಆಗ ಅಪಘಾತ ಸಂಭವಿಸಿತ್ತು. 14 ವರ್ಷದ ಹಳೆಯ ಲಿಯಾಜೆಟ್ ವಿಮಾನ ಇದಾಗಿದೆ. ಹಳೆಯ ವಿಮಾನ ಮತ್ತು ಈಗಷ್ಟೇ ತಯಾರಿ ಆಗ್ತಾ ಇದ್ದಂತಹ ಸಿಬ್ಬಂದಿಗಳ ಇದ್ರು ಆ ಒಂದು ವಿಚಾರವಾಗಿಯೂ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಅಲ್ಲಿ ಭಾರಿ ಮಳೆಯಾದಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗಿ ದುರಂತ ಸಂಭವಿಸಿತ್ತು. ಆದರೆ ಆ ದುರಂತದಲ್ಲಿ ಯಾವುದೇ ಸಾವು ನೋವುಗಳಾಗಿರಲಿಲ್ಲ. ಹಾಗಾಗಿ ಅಂತಹ ಕಳಂಕವನ್ನ ಈ ವಿಮಾನ ಹೊತ್ತಿರಲಿಲ್ಲ. ಅಂದರೆ ದುರಂತಕ್ಕೀಡಾಗಿ ಇಷ್ಟು ಜನ ಡೆತ್ ಆಗಿದೆ ಅನ್ನುವಂತಹ ಕಳಂಕ ಹೊತ್ತಿರಲಿಲ್ಲ. ಆದರೆ 2 ಬಾರಿ ಈ ರೀತಿಯಾದಂತಹ ಅಪಘಾತಕ್ಕೆ ಒಳಗಾಗಿತ್ತು. ಇದು 3ನೇ ಬಾರಿ ಆಗಿರ್ತಕ್ಕಂತಹ ಒಂದು ಅಪಘಾತ. ಸೊ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕೆಳಗಿಳಿಯುವ ಹೊತ್ತಿನಲ್ಲಿ ನಿಯಂತ್ರಣವನ್ನು ಕಳ್ಕೊಂಡಿದೆ. ಅದು ಇಂಬ್ಯಾಲೆನ್ಸ್ ಆಗಿ ನೆಲಕ್ಕಪ್ಪಳಿಸಿ ಭಾರಿ ಬೆಂಕಿ ಆವರಿಸಿಕೊಳ್ತು. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ, ಈ ಕಂಪನಿಯ ವಿಮಾನ ಏನಿದೆ ಈಗ ಕ್ರಾಶ್ ಆಗಿರೋದು, ಸೊ ಈ ಹಿಂದೆ ಕೂಡ 2 ಬಾರಿ ಇಂತಹ ಅಪಘಾತಗಳಾಗಿತ್ತು. ಆದರೆ ಅಲ್ಲಿ ಸಾವು ನೋವುಗಳಾಗಿರಲಿಲ್ಲ ಅನ್ನೋದು ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಅಂತ ಹೇಳಬಹುದಾಗಿದೆ ವಿನಃ ಅಪಘಾತಕ್ಕೆ ಒಳಗಾಗೇ ಇಲ್ಲ ಅನ್ನೋ ಹಾಗಿಲ್ಲ. ಅದಾದ ನಂತರದಲ್ಲಿ ಅದರಲ್ಲೂ 14 ವರ್ಷದ ಹಳೆಯ ವಿಮಾನ ಹೇಗೆಲ್ಲ ಅದನ್ನ ಸರಿಪಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇತ್ತು ಅಂತ ಕಾಣಿಸುತ್ತೆ. ನೋಡಿ, ಈ ಒಂದು ವಿಮಾನವನ್ನು ಆಪರೇಟ್ ಮಾಡ್ತಾ ಇದ್ದಿದ್ದು VSR ವೆಂಚರ್ಸ್ ಅನ್ನುವಂತಹ ಕಂಪನಿ. ಇದು ಡೆಲ್ಲಿ ಬೇಸ್ಡ್ ಕಂಪನಿ ಆಗಿರುವಂಥದ್ದು. ಮುಖ್ಯವಾಗಿ ಪೊಲಿಟಿಷಿಯನ್ಸ್ ಸೇರಿದಂತೆ ಬೇರೆ ಬೇರೆ ಪ್ರೈವೇಟ್ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸೇವೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈ ಒಂದು ವಿಮಾನದ ಹಿಸ್ಟ್ರಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅಥವಾ ಇದೇ ಮಾದರಿ ವಿಮಾನಗಳ ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಕ್ರ್ಯಾಶ್ಗಳಾಗಿರುವಂಥದ್ದು ಮತ್ತು ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಿರುವಂಥದ್ದು ಕೂಡ ಗಮನಕ್ಕೆ ಬರ್ತಾ ಇರುವಂಥದ್ದು. ಇದೇ ರೀತಿಯಾದಂಥ ಒಂದು ವಿಮಾನ ಈ ಹಿಂದೆ 2023 ಸೆಪ್ಟೆಂಬರ್ನಲ್ಲಿ ಮುಂಬೈನ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕ್ರ್ಯಾಶ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಏನು ಜನರು ಇರಲಿಲ್ಲ, ಆದರೆ ಸಿಬ್ಬಂದಿಗಳು ಮಾತ್ರ ಇದ್ರು. ಸೊ ಹೀಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೂಡ ಬಂದಿರಲಿಲ್ಲ. ಆದರೆ ಈ ಬಾರಿ ಅಜಿತ್ ಪವಾರ್ ಪ್ರಯಾಣ ಮಾಡ್ತಿರ್ಬೇಕಾದಂಥ ಸಂದರ್ಭದಲ್ಲೇ ಕ್ರ್ಯಾಶ್ ಆಗಿರುವಂಥದ್ದು. ನೋಡಿ, ಈ 2 ದುರಂತಗಳನ್ನು ಗಮನಿಸಬೇಕಾದಂಥ ಸಂದರ್ಭದಲ್ಲಿ ಒಂದು ಸಿಮಿಲರ್ ಪ್ರಾಬ್ಲಮ್ ಏನು ಕಾಣಿಸ್ಕೊಂಡಿರುವಂಥದ್ದು ಅಂದರೆ ಲ್ಯಾಂಡಿಂಗ್ ಆಗಬೇಕಾದಂಥ ಸಂದರ್ಭದಲ್ಲೇ ಸಮಸ್ಯೆಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಈ ವಿಮಾನಗಳ ಲ್ಯಾಂಡಿಂಗ್ ನಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆಗಳಿದಾವ ಅಥವಾ ಟೆಕ್ನಿಕಲ್ ಎರರ್ಸ್ ಏನಾದ್ರು ಇದಾವ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಪರಿಶೀಲನೆಗಳು ಕೂಡ ಆಗಬೇಕಾಗುತ್ತೆ. ಸೊ ಈ ಹಿಂದೆ ತನಿಖೆ ಆದಂಥ ಸಂದರ್ಭದಲ್ಲಿ ಯಾವುದೇ ವಿಮಾನ ಕ್ರಾಶ್ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ತನಿಖೆ ಆಗುತ್ತೆ. 2023ರ ಕ್ರಾಶ್ ಆದಂಥ ಸಂದರ್ಭದಲ್ಲಿ ಆ ತನಿಖೆ ಏನಾಗಿತ್ತು, ಅದರ ರಿಪೋರ್ಟ್ಗಳು ಏನು ಅನ್ನುವಂಥದ್ದನ್ನು ಕೂಡ ಈಗ ಪರಿಶೀಲನೆ ಮಾಡಬೇಕು. ಆ ಸಂದರ್ಭದಲ್ಲಿ ಯಾವ ಕಾರಣದಿಂದಾಗಿ ಕ್ರಾಶ್ ಲ್ಯಾಂಡ್ ಆಗಿತ್ತು, ವಿಮಾನದ ದೋಷವ ಅಥವಾ ಪೈಲಟ್ನ ದೋಷವ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಬಹುಶಃ ಆ ಒಂದು ರಿಪೋರ್ಟ್ನಲ್ಲಿ ಸಿಗಬಹುದಾದಂಥ ಮಾಹಿತಿ ಈ ತನಿಖೆಗೂ ಕೂಡ ಲೀಡ್ನ ಕೊಡಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ 2 ಕೂಡ ಸೇಮ್ ಮಾದರಿಯ ವಿಮಾನಗಳಾಗಿದ್ದು ಸರಿಸುಮಾರು 14-15 ವರ್ಷಗಳ ಹಳೆಯ ವಿಮಾನಗಳು ಕೂಡ ಆಗಿದ್ವು. ಸೊ ಇವುಗಳ ಮೇಂಟೆನೆನ್ಸ್ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಗಂಭೀರವಾಗಿ ಚರ್ಚೆಯನ್ನು ಕೂಡ ಮಾಡಬೇಕಾಗತ್ತೆ. ಹಿಂದಿನ ಈ ರೀತಿಯಾಗಿ ಟ್ರ್ಯಾಕ್ ರೆಕಾರ್ಡ್ಗಳನ್ನು ಇಟ್ಕೊಂಡಂಥ ಸಂದರ್ಭದಲ್ಲೂ ಕೂಡ DGCA ಈ ರೀತಿಯಾದಂಥ ವಿಮಾನಗಳ ಹಾರಾಟಕ್ಕೆ ಅನುಮತಿಯನ್ನು ಕೂಡ ಹೇಗೆ ಕೊಡ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸಹಜವಾಗಿ ಉದ್ಭವ ಆಗುತ್ತೆ. ಸೊ ಸರ್ಕಾರ ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೂಡ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ದಿವ್ಯಾ.